ನನಗೆ ಒಂದು ಅರ್ಥ ಆಗ್ತಲ್ಲ, ಇವರು ನಾಮಿನೇಷನ್ ಮಾಡಲಿ ಅಥವಾ ಮನೇಲಿ ಯಾವುದಕ್ಕೆ ಒಂದು ಹೆಸರು ತಗೊಳ್ಳಿ, ಅವ್ರು ಏನೇ ಒಪಿನಿಯನ್ ಕೊಡಲಿ, ಇವ್ರು ಯಾಕೆ ಆ ರೇಂಜಿಗೆ ರಿಯಾಕ್ಟ್ ಆಗಬೇಕು? ಒಳಗಿರೋರು ಅಲ್ಲಿ ಹೇಳ್ದಾಗ ಒಪಿನಿಯನ್ ಹೇಳಿ ಅಂದಾಗ ಅಥವಾ ನಾಮಿನೇಷನ್ ಮಾಡಿ ಅಂದಾಗ ಅಲ್ಲೊಂದು ಸಣ್ಣ ರೀಸನ್ ಇರಲಿ, ಆಯಿತಾ? ಯಾರ ಬಗ್ಗೆನೋ ಏನೋ ಅನಿಸಿರಲಿ, ಅದನ್ನು ಹೇಳ್ಬೇಕಾಗತ್ತೆ, ಎಕ್ಸ್ಟೆಂಡ್ ಮಾಡಿ ಹೇಳ್ಬೇಕಾಗತ್ತೆ. ಇಲ್ಲ, ಈ ಪಾಯಿಂಟಲ್ಲಿ ಹಿಂಗೆ ಅನ್ನಿಸ್ತು, ಆಯಿತಾ? ಯಾರನ್ನೇ ನಾಮಿನೇಷನ್ಗೆ ತೊಗೊಂಡ್ರು, ಯಾವುದಕ್ಕೆ ಹೆಸರು ತೊಗೊಂಡ್ರು, ಅಷ್ಟೊಂದು ರಿಯಾಕ್ಟ್ ಮಾಡೋದು, ಅಷ್ಟೊಂದು ಓವರಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ವೇನ್ರಿ? ಜನ ಇದ್ದಾರೆ, ಓಟ್ ಹಾಕ್ತಾರೆ, ಉಳಿಸ್ತಾರೆ. ಈ ಗೇಮ್ನ ನೀಟಾಗಿ ಅರ್ಥ ಮಾಡ್ಕೊಂಡಿರೋದು ಅಂದರೆ ಹನುಮಂತಣ್ಣ ಒಬ್ಬರೇ, ಆಯಿತಾ? ನಿಂಗೆ ಕೊಟ್ಟಿದ್ದೀನಿ, ನಿಂಗೆ ಬಂದಾಗ ನೀನು ತಗೋ ಅಷ್ಟೇ. ಹನುಮಂತಣ್ಣ ಗೊತ್ತು, ಯಾಕಂದರೆ ಇವ್ರ ಹತ್ರ ಏನು ಹೇಳಿದ್ರು ಯೂಸ್ ಇಲ್ಲ, ಏನು ಬಡ್ಕೊಂಡ್ರು ಯೂಸ್ ಇಲ್ಲ. ಕೊನೆಗೆ ಸೇವ್ ಮಾಡೋರಿರೋ ಜನ, ಓಟ್ ಹಾಕೋರು ಜನ. ರೀಸನ್ ಅವ್ರು ಕೇಳ್ದಾಗ ಕೊಡ್ತೀನಿ ಅಷ್ಟೇ, ಮುಗೀತು. ಅವ್ರೇನಾರ ತೊಗೊಂಡ್ರ ಸರಿ ಬಿಡಾಯ್ತು, ನನ್ನೇನು ವಾದ ಇಲ್ಲ, ಮಾಡ್ಕೊ ಅಷ್ಟೇ. ಇನ್ನೇನೂ ಇಲ್ಲ ಅಲ್ಲಿ ಹನುಮಂತಣ್ಣದು. ಯಾಕಂದ್ರೆ ಗೊತ್ತು, ಚೆನ್ನಾಗಿ ಆಟ ಆಡ್ತಾಯಿದ್ದೀನಿ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಗೇಮ್ನೂ ಆಡ್ತಾಯಿದ್ದೀನಿ, ಎಲ್ಲ ಆಡ್ತಾಯಿದ್ದೀನಿ, ಎಲ್ಲ ಇದ್ದಾಗ ಜನ ಉಳಿಸ್ಕೊತಾರೆ ನನ್ನ, ಅಷ್ಟೇ ಲಾಜಿಕ್. ಅದಕ್ಕೆ ಅಷ್ಟೊಂದು ರಿಯಾಕ್ಟ್, ಅಷ್ಟೊಂದು ಓವರ್ ರಿಯಾಕ್ಟ್. ಇವ್ರು ತ್ರಿವಿಕ್ರಮ್ ಅವ್ರಂತೂ ಯಾಕೋ 2 ದಿನದಿಂದ ಅವ್ರಿಗೆ ಏನು ಮಾಡ್ತಾಯಿದ್ದ ಅವ್ರಿಗೆ ಗೊತ್ತಾಗ್ತಲ್ಲ ಅಂತ ಅನ್ಸುತ್ತೆ. ಇಷ್ಟು ದಿನದಿಂದ ಮೈಂಡಲ್ಲಿ ಇದ್ದಂಥ ಒಂದು ಪ್ರೆಷರು, ಮೈಂಡಲ್ಲಿ ಆಡ್ತಾಯಿದ್ದಂಥ ಒಂದು ಗೇಮನ್ನು ಅವರು ಹೊರಗಡೆ ಇವಾಗ ಒಂದು 2-3 ದಿನದಿಂದ ಹೆಂಗೆ ಅಂದರೆ ಅವರು ಎಲ್ಲನೂ ಹೊರಗಾಕ್ತವ್ರೆ, ಆಯಿತಾ? ಒಳಗೆ ಇಟ್ಕೊಂಡು ಫ್ರಸ್ಟ್ರೇಷನ್ನು, ಒಳಗಿಟ್ಕೊಂಡಿದ್ದು ಅವರ ಕೋಪ, ಸಿಟ್ಟು ಎಲ್ಲನೂ ತೆಗೆದ್ಬಿಟ್ಟು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಹಾಕಿ ಒಂದು ಪಾಸಿಟಿವ್ ಇದ್ರೆ ಒಂದು ರೇಂಜಿಗೆ ಎಲ್ಲ ನೆಗೆಟಿವ್ ಮಾಡ್ಕೊತವ್ರೆ. ಪಾಸಿಟಿವ್ ಇರೋದನ್ನೆಲ್ಲ ನೆಗೆಟಿವ್ ಮಾಡ್ಕೊಂಬರ್ತವ್ರೆ. ಗೇಮಲ್ಲಿ ಗೌತಮಿ ಅವರು ಗೆದ್ದ ತಕ್ಷಣ ಗೊತ್ತಾಗೋಯ್ತು ತ್ರಿವಿಕ್ರಮ್ನವ್ರನ್ನ ತೆಗೆದುಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಒಳಗಿದ್ದಾಗಲಾರು ವೋಟಿಂಗಲ್ಲಿ ಸ್ವಲ್ಪ ತ್ರಿವಿಕ್ರಮ್ ಅವರು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಇದ್ರು ಅನಿಸುತ್ತೆ. ಯಾವಾಗ ಮಂಜಣ್ಣನ ಓಟು ತ್ರಿವಿಕ್ರಮ್ ಅವ್ರಿಗೆ ಬಿತ್ತು, ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಂಜಣ್ಣನ ಓಟು ಅವರು ಹಾಕಿರೋದು, ಇಲ್ಲ ನನಗೆ ತ್ರಿವಿಕ್ರಮು ಅರ್ಹತೆ ಇಲ್ಲ ಅಂತ ಹೇಳಿದಾಗ ಮಂಜಣ್ಣ, ಅದು ಎಫೆಕ್ಟೇ ಆಗಿಲ್ಲ. ಅವ್ರು ಹೊರಗಡೆ ಹೋಗೋಕ್ಕೆ ಅದು ರೀಸನ್ನೇ ಅಲ್ಲ, ಅವ್ರು ಹೇಳಿದ ರೀಸನ್ನೇ ಅಲ್ಲ, ಆಯಿತಾ? ಅಲ್ಲಿ ಸ್ವಇಚ್ಛೆಯಿಂದ ಎಲ್ಲರಿಗೂ ಒಪ್ಪಿಗೆ ಇರಬೇಕು ಅಂತಾನೆ ಬಿಗ್ ಬಾಸ್ ಹೇಳಿದ್ದು. ಎಲ್ಲರಿಗೂ ಒಪ್ಪಿಗೆ ಇಲ್ಲ ಅಂದರೆ ಹೊರಗಡೆವ್ರಿಗೆ ಹೋಗುತ್ತಷ್ಟೇ, ಆಯಿತಾ? ಅಲ್ಲಿ ಹನುಮಂತ ಅವರು ತ್ರಿವಿಕ್ರಮ್ ಅವ್ರ ಹೆಸರನ್ನೇ ತಗೊಂಡಿದ್ದು. ಈ ಮಂಜು ಅವರು ಅದು ಹೆಂಗೆ ರೀಸನ್ ಇದ್ದಾಗ, ಇವಾಗ ಮಂಜಣ್ಣ ಹೆಂಗೆ ಗೇಮ್ ಮಾಡ್ತಂದ್ರೆ ಇವಾಗ ರೀಸನ್ ಇದೆ, ಇವಾಗ ಇಷ್ಟಿಷ್ಟರಲ್ಲಿ ಹನುಮಂತಣ್ಣ ಮೇಲ್ಗೈ ಇದ್ದಾನೆ ಅಂತ ಗೊತ್ತಿದೆ. ಅದು ಎಲ್ಲ ಇದ್ದಾಗ್ಲೂ, ಅಷ್ಟು ಪಾಸಿಟಿವ್ ಇದ್ದಾಗ್ಲೂ ಹನುಮಂತ ಹೆಸರು ತೊಗೊಂಡ್ರೆ ಮಂಜಣ್ಣ ರಾಂಗ್ ಆಗಿಬಿಡ್ತಾರೆ. ಅಲ್ಲಿ ಅವರಿಗೆ ವೀಕೆಂಡ್ ಕ್ಲಾಸ್ ಹಾಳಾಗೋಗ್ಲಿ, ಜನ ಏನು ಗುರು ಇವರು ಈ ಥರ ಮಾತಾಡ್ಕೊಂಡು ಹಿಂಗೆ ಆಟ ಆಡ್ಕೊಂಡು ಅಂತ ಹೇಳ್ಬಿಡ್ತಾರೆ. ಅಷ್ಟು ಕಣ್ಣು ಮುಂದೆ ಗೊತ್ತಿರುವಾಗ ಅದಂಗೆ ಹೇಳೋಕ್ಕಾಗುತ್ತೆ? ಇಲ್ಲ, ಹನುಮಂತನ ಹೊರಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು. ಅದು ಜಸ್ಟ್ ಒಂದು ಒಪಿನಿಯನ್. ಆ ಒಪಿನಿಯನನ್ನು ಹೊರಗಡೆ ಹೋಗಿಲ್ಲ. ಹನುಮಂತ ಅವ್ರು ಹಾಕಿದ್ದಾರೆ, ಇವ್ರು ಹಾಕಿದ್ದಾರೆ, ಇವ್ರಿಗೆ ಇಷ್ಟ ಇದ್ದರೆ ಹೋಗ್ಬೋದಿತ್ತು. ಅವ್ರು ಹಾಕಿದ್ಮೇಲೂ ಇವ್ರಿಗೆ ಇಷ್ಟ ಇದ್ದರೆ ಹೋಗ್ಬೋದಿತ್ತು ತ್ರಿವಿಕ್ರಮ್ ಅವ್ರಿಗೆ. ಆವಾಗ ಸರಿ ಆಯಿತು ಅಂತ ನಿಂತ್ಕೊಂಡಾಗ ಯಾರೋ ಡಿಸಿಷನ್ ತಗೊಳ್ತಾ ಇದ್ದಾಗ ಗೌತಮಿ ಅವ್ರಿಗೆ ಬಂತು, ಗೌತಮಿ ಅವರು ತ್ರಿವಿಕ್ರಮ್ ಅವ್ರು ಆಚೆ ತೆಗೆದ್ರು. ಅದಕ್ಕೆ ಅಷ್ಟೊಂದು ರಿಯಾಕ್ಟ್ ಆಗೋದು, ಅಷ್ಟೊಂದು ಓವರ್ ರಿಯಾಕ್ಟ್ ಆಗೋದು ಅವಶ್ಯಕತೆನೇ ಇರಲಿಲ್ಲ. ಇದರಿಂದ ಅವ್ರನ್ನವ್ರು ಇನ್ನೂ ಡೌನ್ ಹಾಕ್ಕೊಂಡ್ರು, ಇನ್ನೂ ಕೆಳಗೆ ಹಾಕ್ಕೊಂಡ್ರು. ಅದರಲ್ಲಿ ಅದು ಬೈಯೋದು ಬಿಡಿ, ಮಂಜಣ್ಣಗೆ ಹೋಗಲ್ಲೋ ಬರಲ್ಲೋ ಅದು ಹೇಳೋದು ಇವೆಲ್ಲ ಹೆಂಗಾಗುತ್ತೆ ಗೊತ್ತಾ? ಇವಾಗ ಮನ್ಸಿನ ಬಾಯಿ ಇರುತ್ತೆ. ಅದು ತ್ರಿವಿಕ್ರಮ್ ಅವರು ಅಂತಲೇ ಅಲ್ಲ, ಯಾರಾದ್ರೂ ಅಷ್ಟೇ, ಇವಾಗ ಮನ್ಸಿನ ಬಾಯಿ ಅಂತ ಇರುತ್ತೆ. ಅವನು ದೊಡ್ಡವನು ಚಿಕ್ಕವನು, ಅವರು ಯಾವ ಸ್ಥಾನದಲ್ಲಾರು ಇರಲಿ, ಹೆಂಗಾರು ಇರಲಿ, ಈ ಬಾಯಿಗೆ ಆ ಸ್ಥಾನಕ್ಕೆ ಏನು ಬೇಕಾಗಿಲ್ಲ ಗುರು. ಏನು ಯೋಚನೆ ಮಾಡ್ತೀವಿ? ನನಗೆ ಬೈದು ಬಿಡ್ಬೇಕಂದ್ರೆ ಯಾರಿಗೆ ಬೇಕಾದ್ರೂ ಬೈದು ಬಿಡ್ಬೋದು, ಯಾರಿಗಾದ್ರೂ ಬೈದು ಬಿಡ್ಬೋದು. ಅದೇನು ಅವ್ರಿಗೆ ನೀನು ಬೈಯಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಬಾಯಿ ರಿಸ್ಟ್ರಿಕ್ಷನ್ ಹಾಕೊಳ್ಳಲ್ಲ, ಆಯಿತಾ? ಇದರಿಂದನೇ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರೋದು, ಪ್ರಪಂಚದ ಒಳ್ಳೇದಾಗಿರೋದು ಬಾಯಿಂದನೇ. ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡು ಒಳ್ಳೇದಕ್ಕೆ, ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡ್ರೆ ಕೆಟ್ಟದಕ್ಕೆ, ಆಯಿತಾ? ಏನು ಬೈಬೇಕು ಅಂದ್ರೆ ಬೈಬೋದು ಗುರು, ಏನು ಹೇಳ್ಬೇಕು ಅಂದರೆ ಹೇಳ್ಬೋದು. ಅವ್ರು ದೊಡ್ಡವರು ಚಿಕ್ಕವರು ಅದು ಮ್ಯಾಟರ್ ಅಲ್ಲ. ಹಂಗಾಗಿ ಇಲ್ಲಿ ಬೈಸ್ಕೊಂಡು ಒಂದು ವ್ಯಕ್ತಿತ್ವ ಯಾವತ್ತೂ ಹಾಳಾಗಲ್ಲ. ಬೈದೊಂದು ವ್ಯಕ್ತಿತ್ವ ಇವನು ಸರಿ ಇಲ್ಲ ಅಂತಲೇ ಜನ ಹೇಳೋದು, ಆಯಿತಾ? ಅಲ್ಲಿ ಇವ್ನು ಬೈಸ್ಕೊಬಿಟ್ಟ, ಇವ್ನು ಹಂಗೆ ಇವನಿಗೆ ಅಯ್ಯೋ ಬೈಸ್ಕೊಂಡಲ್ಲ ಗುರು, ಅದಲ್ಲ.
ಬೈದೋನ್ ವ್ಯಕ್ತಿತ್ವನ ತೋರಿಸುತ್ತದು ಅವನು ಎಂತವನು ಅಂತ. ತ್ರಿವಿಕ್ರಮ್ ಅವರು ಹಿಂಗೆ ಆಡ್ಕೊಂಡು ಹೋಯ್ತು ಅಂದರೆ ಅಟ್ಲೀಸ್ಟ್ ಟಾಪ್ 6 ಕಂಟೆಸ್ಟೆಂಟ್ ಅಂತರೂ ಪಕ್ಕ ಆಗಿದ್ರು ಅವರು. ಬಟ್ ಈ ಥರ ಆಡ್ತು ಅಂದರೆ ಗೊತ್ತಿಲ್ಲ ನೆಕ್ಸ್ಟು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಟಾಸ್ಕು, ಅಯ್ಯೋ ರಜತ್ ಅವರಿಗಂತೂ ಯಾಕಾದರೂ ಆಡಿಸ್ತಾ ಇದ್ದೀನೋ, ಅದು ಏನು ಯಾಕಾದ್ರೂ ಕ್ಯಾಪ್ಟನ್ ಆದ್ನೋ ಅಯ್ಯಯ್ಯೋ ಅನ್ನಿಸ್ಬಿಟ್ರು ಹೊತ್ತಿಗೆ ಒಂದು ಸತಿ. ಅದೂ ಏನೇ ರೂಲ್ಸ್ ಮಾಡಿ, ಏನೇ ರೆಗ್ಯುಲೇಷನ್ ಮಾಡಿ, ಹಿಂಗೆ ಆಡಬೇಕು ಈ ಥರ ಪೌಸ್ ಇಷ್ಟು ಎಲ್ಲ ಥಿಂಕ್ ಮಾಡಿದ್ರೂ ಅಲ್ಲಿ ಏನೋ ಹೊಸ್ದಾಗ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಅದು ಸಾಲ್ವೆ ಮಾಡೋಕ್ಕಾಗಲ್ಲ, ಅಲ್ಲಿ ಸೊಲ್ಯೂಷನೇ ಕೊಡೋಕ್ಕಾಗಲ್ಲ. ಅದ್ರಲ್ಲಿ ಬೇರೆ ಬಿಗ್ ಬಾಸ್ ಅವರು ಇಷ್ಟು ಟೈಮಲ್ಲಿ ಸಾರ್ಟ್ ಔಟ್ ಮಾಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆ ಸೊಲ್ಯೂಷನ್ ಅಷ್ಟೊಂದು ಬೇಗ ಎಲ್ಲ ಕೊಡೋಕ್ಕಾಗಲ್ಲ. ಬಟ್ ಸ್ಟಿಲ್ ರಜತ್ ಅವರು ಸ್ಟಾರ್ಟಿಂಗು ಅದೇನು ಅವರು ಕಾಪಾಡ್ಕೋಬೇಕಾದಾಗ 5 ಸೆಕೆಂಡ್ ಪೌಸ್ ಕೊಡಬೇಕಾಗಿತ್ತು, ಎರಡೂ ಕೈಯಲ್ಲಿ ಕಾಪಾಡ್ಕೊಂಡಿದ್ರು ಅವರು, ಭವ್ಯ ಅವರು. ಅದು ನೆಕ್ಸ್ಟ್ ಯಾವ ಗೇಮಲ್ಲೂ ಕೊಡಲೇ ಇಲ್ಲ 2 ಕೈಲಿ ಕಾಪಾಡ್ಕೊಳ್ಳೋಕ್ಕೆ. ಫಸ್ಟ್ ಗೇಮಲ್ಲಿ ಮಾತ್ರ ಕೊಟ್ಟರು. ಆದರೆ ಅವ್ರಿಗೆ ಮಾತ್ರ ಆ ಬೌಲಲ್ಲಿ ಇದ್ದಿದ್ದು ನೀರು ಫುಲ್ ತೊಗೊಂಡೋಗಿ ಅದರಲ್ಲಿ ಕಂಟೈನರಲ್ಲಿ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ರು. ಐ ಥಿಂಕ್ ಅದೊಂದು ಡಿಸಿಷನ್ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದಿತ್ತು ರಜತ್ ಅವರು. ಆಟ ಅಂದರೆ ಹನುಮಂತಣ್ಣಂದು ಮತ್ತು ಧನರಾಜ್ ಅವ್ರದ್ದು ಕಣಪ್ಪ. ಬಂದರು ಆರಾಮ್ ಗೇಮು, ಬಂದರು ಹೊಡೆದ್ರು, ಅವ್ರ ಕೈಯಲ್ಲಿ ಬೀಳಿಸಿದ್ರ, ಇವ್ರ ಕೈಯಲ್ಲಿ ಬೀಳಿಸಿದ್ರ, ಆರಾಮಾಗಿ ಆಡಿದ್ರು. ನಥಿಂಗ್ ಪರ್ಸ್ನಲ್, ಎಳ್ದಾಡ್ಲಿಲ್ಲ, ಗಿಡ್ದಾಡ್ಲಿಲ್ಲ, ಪರ್ಚಾಡ್ಲಿಲ್ಲ, ಏನೂ ಇಲ್ಲ, ನೀಟ್ ಗೇಮ್. ಇಲ್ಲಿ ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ, ನಾನು ಬೀಳಿಸ್ಲೇಬೇಕು ಅನ್ನೋ ಮೈ ಮೇಲೆ ಹೋಗ್ಬಿಡೋದು, ಅನ್ಫೇರ್ ಆಗಿ ಆಡೋದು, ಈ ಥರ ಮಾಡ್ಕೊಂಡೇ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಗೂ ಇದಕ್ಕೆ ಬಾಯಿಗೆ ಇಟ್ಬಿಟ್ಟಿರ್ತಾರೆ. ಅದು ಉಸ್ತುವಾರಿಗಳಿಗಂತೂ ಪರ್ಸ್ನಲ್ ಆಗಿ ಹೋಗ್ಬಿಡ್ತಾರೆ. ನಿಜವಾದ ಗೇಮು ಅಲ್ಲಿ ಕರೆಕ್ಟಾಗಿ ಆಡಿದ್ದು ಆ ಗೇಮ್ ಅಂದರೆ ಹನುಮಂತಣ್ಣ ಹಾಗೂ ಧನರಾಜ್ ಅವರು. ಕರೆಕ್ಟಾಗಿತ್ತು ನೋಡಪ್ಪ ಪೈಪೋಟಿ. ಸೊ ಆ ಗೇಮಲ್ಲಿ ಧನರಾಜ್ ಅವರ ಟೀಮ್ನ ಗೆಲ್ತಾರೆ. ಆ್ಯಂಡ್ ಧನರಾಜ್ ಅವರ ಟೀಮ್ ಗೆಲ್ಲದೆ ಅಕಸ್ಮಾತ್ ಈ ಕಡೆ ಹನುಮಂತಣ್ಣನ ಟೀಮ್ಗೆ ಏನಾರ ಗೆದ್ಬಿಟ್ಟಿದ್ರೆ ಅದೆಲ್ಲ ಫುಲ್ ಅನ್ಫೈರು, ಅದು ಇದು ಹಂಗೆ ಹಿಂಗೆ ಅಂತ ಎಲ್ಲ ಕಿರ್ಚಾಡ್ಬಿಟ್ಟಿರೋರು. ಬಟ್ ಲಕ್ಕಿಲಿ ಯಾರ ಕಡೆ ಆಗಬೇಕಿತ್ತು ಆ ಕಡೆ ಆಯಿತು ಗೇಮು ಅಂತಲೇ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಗೇಮ್ ಬಂದ್ಬಿಟ್ಟು ಹನುಮಂತು ಕಡೆ ಟೀಮ್ ಗೆದ್ದಿದ್ದಾರೆ. ಸೊ ಎರಡೂ ಈಕ್ವಲ್ ಆಗಿದೆ ಇವಾಗ ಸದ್ಯಕ್ಕೆ. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ಥರ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವರು ಕಪ್ಗೆಲ್ಲ ಬರದಲ್ಲಿ ಅದು ಬಿಗ್ ಬಾಸ್ನ ಏನು ತಪ್ಪಾರ್ಥ ಮಾಡ್ಕೊತವ್ರು, ಇವ್ರ ಥಿಂಕಿಂಗಲ್ಲ ಬಿಗ್ ಬಾಸ್ ಅದು ಹೆಂಗೆ ಅನ್ನಿಸ್ತೈತೋ ಏನೋ ಅದೇ ತಲೆ ಕೊಡ್ತಲ್ಲ. ಹೆಂಗೆ ಬೇಕಂಗೆ ಆಡ್ತಾರೆ, ಹೆಂಗೆ ಬೇಕಂಗೆ ಇದು ಮಾಡ್ತಾರೆ. ಅಲ್ಲಿ ಜನಗಳು ನೋಡ್ತಾ ಇರ್ತಾರೆ, ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟಿರ್ತಾರೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದೇನು ಕ್ಯಾಮ್ರಾ ಇದ್ದೆ ಅನ್ನೋದು ಒಂದು ತಲೆಯಲ್ಲಿರುತ್ತೋ ಅಥವಾ ಮರ್ತೇ ಹೋಗ್ಬಿಟ್ಟಿರ್ತಾರೋ ಆ ಟೈಮಲ್ಲಿ, ಏನಂತ ಗೊತ್ತಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಜನ ಎಡವಟ್ ಮಾಡ್ಕೊತಾ ಇದ್ದಾರೆ. ನೋಡುವ ಹೆಂಗೆ ಹೋಗುತ್ತೆ ಮುಂದಿನ ಎಪಿಸೋಡ್ಸ್ ಅಂತ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.